ಗುರುದೇವರಂತೂ ಅದ್ವಿತೀಯರಾಗಿದ್ದಾರೆ. ನಮ್ಮಲ್ಲಿ ಅವರಿಗೆ ಸಮರ್ಪಿಸಲು ಇರುವುದಾದರೂ ಏನು? ನಮ್ಮ ಬಳಿ ಏನೇನೂ ಇಲ್ಲ. ವಂಚನೆ, ಸುಳ್ಳು, ಕಪಟಗಳನ್ನು ಹೊರತುಪಡಿಸಿ ನಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು ಸಹ ನಮ್ಮಿಂದಾಗುತ್ತಿಲ್ಲ. ತಪಸ್ಸನ್ನು ನಾವು ಸ್ಪರ್ಶ ಸಹ ಮಾಡಿಲ್ಲ. ಯೋಗದ ಪ್ರಾರಂಭಿಕ ಸ್ಥಿತಿಗಳನ್ನೇ ನಾವಿನ್ನೂ ಗುರುತಿಸಿಲ್ಲ. ನಾವೆಲ್ಲರೂ ಕೇವಲ ಮಾತ್ರ ಆ ಮಹಾನ್ ಹಿಮಾಲಯದ ಮುಂದಿರುವ ಒಂದು ಧೂಳಿನ ಕಣದಂತೆ. ಆದರೂ ಸಹ ನಮಗೆ ವಿಶ್ವಾಸವಿದೆ, ಗುರುದೇವರು ಕರುಣೆಯ ಸಾಗರವಾಗಿದ್ದಾರೆ, ಅವರು ದಯೆಯ ಸಾಕ್ಷಾತ್ ಸ್ವರೂಪವಾಗಿದ್ದಾರೆ. ಮತ್ತು ಈ ವಿಶ್ವಾಸವನ್ನೇ ಮನಸ್ಸಿಗೆ ತಂದುಕೊಂಡು ನಾವು ಪೂರ್ಣತೆಯೊಂದಿಗೆ ಅವರ ಚರಣಗಳಲ್ಲಿ ಸಮರ್ಪಿತರಾಗುತ್ತೇವೆ. ನಮ್ಮ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ತೊಡಿಸುತ್ತೇವೆ. ನಮ್ಮ ಭಾವನೆಗಳ ಪುಷ್ಪಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮ ಸ್ನೇಹದ ಒಲುಮೆಯ ಕುಸುಮಗಳನ್ನೇ ಪೂರ್ಣತೆಯೊಂದಿಗೆ ಸಮರ್ಪಿಸುತ್ತೇವೆ. ಮತ್ತು ನನಗೆ ವಿಶ್ವಾಸವಿದೆ, ಗುರುದೇವರು ಈ ತುಚ್ಛವಾದ ಪುಷ್ಪಗಳಿಗೆ, ಈ ತುಚ್ಛವಾದ ಧೂಳಿನ ಕಣಗಳಿಗೆ ತಮ್ಮ ಸ್ಪರ್ಶ ಮಾತ್ರದಿಂದಲೇ ಪೂರ್ಣತೆಯನ್ನು ಪ್ರಸಾದಿಸುತ್ತಾರೆ, ಪವಿತ್ರತೆಯನ್ನು, ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾರೆ. ಈ ಆತ್ಮಕ್ಕೆ ಪರಮಾತ್ಮನೊಂದಿಗೆ ಲೀನವಾಗುವ ಶಕ್ತಿಯನ್ನು, ಜೀವನಕ್ಕೆ ಧ್ಯೇಯವನ್ನು, ಜೀವನಕ್ಕೆ ಶ್ರೇಷ್ಠತೆಯನ್ನು ಕೃಪೆ ಮಾಡುತ್ತಾರೆ. ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ಒಬ್ಬ ಶಿಷ್ಯನ ರೂಪದಿಂದ ನಾನು ಭಕ್ತಿಭಾವದೊಂದಿಗೆ ಅವರ ಹೃದಯದಲ್ಲಿ ನನ್ನನ್ನು ನಾನೇ ಸ್ಥಾಪನೆ ಮಾಡಿಕೊಳ್ಳುತ್ತಾ ಅವರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಅಶ್ರುರ್ವಹಿತವದಿತಂ ಮಹಿತಂ ವದೇವಂ ಶಿಷ್ಯತ್ವರೂಪಮಹಿತಂ ವಹಿತಂ ಸದೈವ ಪಾಪಾತ್ಮರೂಪಮಹಿತಂ ವಹಿತಂ ವದೇವ ಸಚ್ಚಿತ್ ಸ್ವರೂಪಂ ಮಹಿತಾಂ ವಿಹಂಸಂ.